ಓಕೆ, ನಾವ್ ಯಾವ ಟಾಪಿಕ್ Okay, ma'am. ಡಿಸ್ಕಸ್ ಮಾಡ್ತಾ ಇದ್ವಿ? ವಾಸ್ತವ ಸಂಖ್ಯೆಗಳು. ಹೌದಾ? ಈ ವಾಸ್ತವ ಸಂಖ್ಯೆಗಳಲ್ಲಿ ನಾವು ವಾಸ್ತವ ಸಂಖ್ಯೆ ಅಂತಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ನಾವೇನ್ ನೋಡಿದ್ವಿ? ಒಂದ್ ನಿಮಿಷ. ಎಸ್, ವಾಸ್ತವ ಸಂಖ್ಯೆಗಳಲ್ಲಿ ನಾವು ವಾಸ್ತವ ಸಂಖ್ಯೆ ಅಂತಂದ್ರೆ ಏನು ನೋಡಿದ್ವಿ. ಆಮೇಲೆ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನು ನೋಡಿದ್ವಿ. ಹೌದಲ್ಲ? ಅವಿಭಾಜ್ಯ Yes, ಸಂಖ್ಯೆ ma'am. ಅಂತಂದ್ರೆ ಏನು, ಆಮೇಲೆ ಸಂಯುಕ್ತ ಸಂಖ್ಯೆ ಅಂತಂದ್ರೆ ಏನು, ಲಘುತ್ತಮ ಸಾಮಾನ್ಯ ಅಪವರ್ತನ, ಮಹತ್ತಮ ಸಾಮಾನ್ಯ ಅಪವರ್ತನ ನೋಡಿದ್ವಿ. ನೆಕ್ಸ್ಟ್ ಈ ಅಭ್ಯಾಸ ಕೂಡ ನಾವು ಬಿಡಿಸಿದ್ವಿ ಅಲ್ಲ ಸಿಂಚು? Yes, ma'am. ಬಿಡಿಸಿದ್ವಿ ಅಲ್ಲ ಸಿಂಚನ? ಎಲ್ಲಿವರೆಗೂ ಬಿಡಿಸಿದ್ವಿ ನಾವು? ಐ ಥಿಂಕ್ ಲಾಸ್ಟ್ ಪ್ರಾಬ್ಲಮ್ ಕೂಡ ಬಿಡಿಸಿದ್ವಿ ಅನ್ಸತ್ತೆ ಇದು. ಹೌದಲ್ಲ? ಹೌದು ಮ್ಯಾಮ್. ಬಿಡಿಸಿದ್ವಿ ಅಲ್ಲ? ಓಕೆ, ಈ ಪ್ರಾಬ್ಲಮ್ ಬಿಡಿಸಿದ್ವಾ? ನೋ ಮ್ಯಾಮ್. ಓಕೆ, ಬಿಡಿಸೋಣ. ಹೆಂಗ್ ಮಾಡೋಣ? ಓಕೆ ಮ್ಯಾಮ್. ಓಕೆ, ನಿಂಗೆ ಬರತ್ತಾ ಈ ಪ್ರಾಬ್ಲಮ್? ಹಾ ಮ್ಯಾಮ್. ಓಕೆ, ನಿಂಗೆ ಬಂದ್ರೆ ಮತ್ತೆ ನಾವು ನೆಕ್ಸ್ಟ್ ಹೋಗೋಣ, ಬೇರೆ ಲೆಕ್ಕ ಬಿಡಿಸೋಣ. ಬರೋದನ್ನ ಮತ್ತೆ ಅದನ್ನೇ Okay, ರಿಪೀಟ್ ಬಿಡಿಸೋದ್ ಬೇಡ. ಇವತ್ತು ಹೊಸ ಹೊಸ ಲೆಕ್ಕ ಬಿಡಿಸೋಣ. ಓಕೆ, ಎಸ್. ಓಕೆ ಮ್ಯಾಮ್. ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಜಸ್ಟ್ ಒಂದ್ 10 ನಿಮಿಷ ಇದನ್ನ ಮುಗಿಸಿ ನಾವು ಬೇರೆ ಲೆಕ್ಕಗಳನ್ನ ಬಿಡಿಸೋಣ ಇವತ್ತು. ಓಕೆ, ಎಸ್. ಓಕೆ. ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ನಮ್ಗೆಲ್ಲ ಗೊತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ √2, √3 ಈ ತರ ಸಂಖ್ಯೆಗಳು ಬರ್ತವೆ. ಅಂದ್ರೆ ನಾವು ಜನರಲ್ ಆಗಿ ಏನ್ ಹೇಳ್ಬೋದು, ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರದೇ ಇದ್ದರೆ ಅಥವಾ ಸಾಧ್ಯವಿಲ್ಲದಿದ್ದರೆ ಅದನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ಲ? ಆಮೇಲೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಏನಂತ? ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತಾರೆ. ಕರೆಕ್ಟ್ ಇದೆ. ಹಾಗೂ ಇಲ್ಲಿ pq belongs to z and q is not equal to 0. pq belongs to z ಅಂತಂದ್ರೆ ಏನು? p ಮತ್ತೆ q ಗಳು ಬಿಲಾಂಗ್ಸ್ ಟು z ಅಂತಂದ್ರೆ z ಗಣಕ್ಕೆ ಸೇರಿದೆ. z ಅಂತಂದ್ರೆ ಪೂರ್ಣಾಂಕಗಳು. ಹೌದಾ? p ಮತ್ತು q ಗಳು ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ ಮತ್ತು q is not equal to 0. q ಒಂದ್ ವೇಳೆ 0 ಆದ್ರೆ p/q ಇದ್ದಾಗ q 0 ಆದ್ರೆ ಏನಾಗತ್ತೆ? 1/0 ಬಂದ್ರೆ ಅದು ಏನಾಗತ್ತೆ? if q is equal to 0 ಆದಾಗ ಉತ್ತರ ಏನ್ ಬರುತ್ತೆ? ನಾಟ್ ಡಿಫೈನ್ ಅಂತ ಕರಿತೀವಿ ನಾವು. ಹೌದಾ? ಅದಕ್ಕೋಸ್ಕರ ನಾವು ಕಂಡೀಷನ್ ಏನಂತ ಹೇಳ್ತೀವಿ? q is not equal to 0. ನೆಕ್ಸ್ಟ್ ಒಂದು ಪ್ರಮೇಯ ಇದೆ ಇಲ್ಲಿ. ಹೌದಾ? ಏನಂತ ಇದೆ? ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು a ಯನ್ನು ಭಾಗಿಸುತ್ತದೆ. ಇಲ್ಲಿ a ಒಂದು ಧನ ಪೂರ್ಣಾಂಕವಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡ್ ಸಿಂಚನ. ಏನಂತ ಹೇಳುತ್ತೆ ನಮ್ಮ ಪ್ರಮೇಯ? ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಹೆಂಗ್ ನೆನ್ಪಿಟ್ಕೋಬೇಕು? p ಯು a² ಅನ್ನು ಭಾಗಿಸಿದರೆ p ಯು a ಯನ್ನು ಭಾಗಿಸುತ್ತದೆ. ಓಕೆ, p ಯು a ಯನ್ನು ಭಾಗಿಸುತ್ತದೆ. ಇದು ಸ್ಟೇಟ್ಮೆಂಟ್. ಆದ್ರೆ ಇಲ್ಲಿ a ಒಂದು ಧನ ಪೂರ್ಣಾಂಕ. ಓಕೆ, a ಒಂದು ಧನ ಪೂರ್ಣಾಂಕ ಅಂದ್ರೆ ಯಾವುದೇ ಧನ ಸಂಖ್ಯೆಯನ್ನ ನೀವು ತಗೋಬಹುದು. ಧನ ಪೂರ್ಣಾಂಕ a ಒಂದು ಧನ ಪೂರ್ಣಾಂಕ. ನೆಕ್ಸ್ಟ್ p ಅಂದ್ರೆ ಏನಿಲ್ಲಿ? p ಅಂತಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ. ಹೌದಾ? ಅವಿಭಾಜ್ಯ ಸಂಖ್ಯೆ. ಈ ಪ್ರಮೇಯ ಏನಂತ ಹೇಳುತ್ತೆ? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋಣ. ಅವಿಭಾಜ್ಯ ಸಂಖ್ಯೆ a ಅಂತಂದ್ರೆ ಒಂದು ಧನ ಪೂರ್ಣಾಂಕ, p ಅಂತಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ, ಒಂದು ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ a is equal to 10 ಅಂತ ತೆಗೆದುಕೊಂಡ್ವಿ ಅಂತ ತಿಳ್ಕೊಳ್. a is equal to 10. ನೆಕ್ಸ್ಟ್ ನಾವು ಇದನ್ನ a², ಇಲ್ಲಿ a² ಇದೆ ಅಲ್ಲ, a² ಬೆಲೆ ಎಷ್ಟಾಗತ್ತೆ? a is equal to 10 ಆದ್ರೆ a² ಬೆಲೆ 100 ಆಗತ್ತೆ. ಹೌದಾ? 10 × 10 100 ಆಗತ್ತೆ. ನಮ್ ಪ್ರಮೇಯ ಏನ್ ಹೇಳುತ್ತೆ? p divides a² ಅಂತ ಹೇಳುತ್ತೆ. ಈಗ 10ರ ಅಪವರ್ತನಗಳು 10ರ ಅಪವರ್ತನಗಳು ಯಾವ ಬರ್ತಾವ ಹೇಳಿ ನೋಡಿ ಸಿಂಚನ? 2 5 10, 5 1 5. ಹೌದಲ್ಲ? 2 × 2 × 5 ಇವು 10ರ ಅಪವರ್ತನಗಳು. ಈಗ
ಪಿ ಅಂತಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ, ಎ ಅಂದ್ರೆ ಧನ ಪೂರ್ಣಾಂಕ. ಎ ಅಂದ್ರೆ 10 ಅಂತ ತೆಗೆದುಕೊಂಡಿದೀವಿ, 10 ಒಂದು ಧನ ಪೂರ್ಣಾಂಕ. ಪಿ ಅಂತಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ, 2 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಪಿ ಅಂತಂದ್ರೆ ಈ ಅವಿಭಾಜ್ಯ ಸಂಖ್ಯೆ ಅದು ಧನ ಪೂರ್ಣಾಂಕವನ್ನ ಭಾಗಿಸುತ್ತದೆ ಅಂತ ಹೇಳ್ತಾರೆ. ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ 2 ತಗೊಳ್ಳೋಣ. 2 ಡಿವೈಡ್ಸ್ ಪಿ ಡಿವೈಡ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ಎಷ್ಟಿದೆ ಇಲ್ಲಿ? 100 ಅಂತ ಇದೆ. ಆದ್ರೆ ಪಿ ಡಿವೈಡ್ಸ್ ಎ, ಪಿ ಅಂತಂದ್ರೆ 2 ತೆಗೆದುಕೊಂಡಿದೀವಿ ಅಂತ ತಿಳ್ಕೊಳ್ರಿ. ಇಲ್ಲೂ ನಾವು ಪಿ 2 ತಗೊಂಡಿದೀವಿ. ಪಿ ಡಿವೈಡ್ ಎ ಸ್ಕ್ವೇರ್. ಈಗ ಪಿ ಡಿವೈಡ್ ಎ ಅಂತಂದ್ರೆ ಎಷ್ಟಿದೆ? 10. 2 ಭಾಗ ಮಾಡ್ರಿ. 2 5 10, 0 2 5 10. ಕಂಪ್ಲೀಟ್ ಆಗಿ ಭಾಗ ಹೋಯ್ತಾ? ಹಾಗಾದ್ರೆ ನಮ್ ಥಿಯರಂ ಕರೆಕ್ಟ್ ಆಗಿದೆ. ಇಫ್ ಪಿ ಡಿವೈಡ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ ಎ. ಹೌದಲ್ಲ? ಈಗ 5 ತಗೊಳ್ರಿ. ಪಿ ಅಂತಂದ್ರೆ ಯಾವುದೇ ಅವಿಭಾಜ್ಯ ಸಂಖ್ಯೆ. 5 ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ 5 ಎ ಅನ್ನು ಕೂಡ ಭಾಗಿಸುತ್ತದೆ. 5 2 10, 5 20 ಆಯ್ತು. 5 2 10. ಓಕೆ, ಇದು 20 ಬಂತು, ಇದು 2 ಬಂತು. ಅಂದ್ರೆ ಅರ್ಥ ಏನ್ ಬೇಕು ನಮ್ಗಿಲ್ಲೇ? ಇಫ್ ಪಿ ಡಿವೈಡ್ ಎ ಸ್ಕ್ವೇರ್, ಪಿ ಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಪಿ ಯು ಎ ಅನ್ನು ಭಾಗಿಸುತ್ತದೆ. ಆದ್ರೆ ಕಂಡೀಷನ್ ಏನಿಲ್ಲಿ? ಎ ಒಂದು ಧನ ಪೂರ್ಣಾಂಕ, ಪಿ ಒಂದು ಅವಿಭಾಜ್ಯ ಸಂಖ್ಯೆ. ಅರ್ಥ ಆಯ್ತಾ ಸಿಂಚನ? ಇದು ಸಿಂಚನ ಅರ್ಥ? ಓಕೆ, ಇಷ್ಟೇ ಈ ಥಿಯರಂ ಹೇಳೋದು ನಮ್ಗೆ. ಓಕೆ, ಇದ್ರ ಮೇಲೆ ನಾವು √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಮ್ಮ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ. ಹೆಂಗ್ ಸಾಧಿಸ್ತೀವಿ? ಆಕ್ಚುಲಿ ಇದು ಇಂಪಾರ್ಟೆಂಟ್ ಚಾಪ್ಟರ್. ಹೋದ್ಸತಿ 4 ಅಭ್ಯಾಸಗಳಿತ್ತು, ಅದ್ರಲ್ಲಿ 2 ಅಭ್ಯಾಸಗಳನ್ನ ತೆಗೆದಿದ್ದಾರೆ ನಿಮ್ಗೀಗ. ಸೊ ನಿಮ್ ಬರೀ LCM, HCF ಮತ್ತೆ ಇದು ಇಷ್ಟೇ ಇರೋದು. ಇದ್ರಲ್ಲಿ ನಮ್ಗೆ ಈ ಅಭ್ಯಾಸದಲ್ಲಂತೂ ಕೊನೆಗೆ ನಮ್ಗೆ ಒಂದು ಸಂಖ್ಯೆಯನ್ನ ಕೊಡ್ತಾರೆ, ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಡ್ತಾರೆ. ಎಂತ ಸಂಖ್ಯೆ? √3 ಆಗಿರ್ಬೋದು, √2 ಆಗಿರ್ಬೋದು, √5 ಆಗಿರ್ಬೋದು, ಅಥವಾ 2 + √5 ಈ ತರ ಸಂಖ್ಯೆ, √2 + √3 ಈ ತರ ಸಂಖ್ಯೆಗಳನ್ನ ಕೊಟ್ಟು ಅದನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಓಕೆ, ಹಾಗಾದ್ರೆ ನಾವಿದ್ರಲ್ಲಿ ಮೊದಲು ಸ್ಟೆಪ್ಸ್ ನೆನ್ಪಿಟ್ಕೋಬೇಕು. ಏನಂತ? ಈ ತರ ಕೊಟ್ಟಾಗ ಮೊದಲು ನಾನೇನ್ ಮಾಡ್ಬೇಕು? ಊಹೆ ಮಾಡ್ಬೇಕು. ಏನಂತ ಊಹೆ ಮಾಡ್ಬೇಕು? ನಮಗ್ ಗೊತ್ತು √3 ಒಂದು ಅಭಾಗಲಬ್ಧ ಸಂಖ್ಯೆ, ಆದ್ರೂ ಕೂಡ ನಾವೇನ್ ಮಾಡ್ಬೇಕು? √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡೋಣ. ಓಕೆ, ಜಸ್ಟ್ ಇಮ್ಯಾಜಿನ್ ದಟ್ √3 is a rational number. ಓಕೆ, √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವ್ ಇಮ್ಯಾಜಿನ್ ಮಾಡೋಣ. ನೆಕ್ಸ್ಟ್ ಏನಾಗತ್ತೆ? ಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ಇರ್ತವೆ, ನಮ್ಗೆಲ್ಲ ಗೊತ್ತು. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿದ್ವಿ. ಹಾಗಾದ್ರೆ √3 = p/q ಆಯ್ತು. ಹಾಗಾದ್ರೆ ನಮ್ಮ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕೂಡ ಒಂದ್ ಕಂಡೀಷನ್ ಇದೆ. ಏನಂತ? p/q belongs to z. p ಮತ್ತು q ಗಳು z ಗಣಕ್ಕೆ ಅಂದ್ರೆ ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ ಆದಾಗ q is not equal to 0, where q 0ಗೆ ಸಮ ಆಗಿರಬಾರ್ದು ಮತ್ತು p q ಗಳು 1ಕ್ಕೆ ಸಮನಾಗಿರ್ಬೇಕು. ಅಂದ್ರೆ ಅರ್ಥ ಏನು? ಇಲ್ಲಿ p ಮತ್ತು q ಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ. 1 ಮಾತ್ರ ಸಾಮಾನ್ಯ ಅಪವರ್ತನ ಇರತ್ತೆ, ಅದು ಭಾಗಲಬ್ಧ ಸಂಖ್ಯೆ ಆಗಿರತ್ತೆ. ಅರ್ಥ ಏನು? ಈಗ ನೀನು 2 ಮತ್ತು 3 ಸಂಖ್ಯೆಗಳನ್ನ ತೆಗೆದುಕೊಂಡ್ರಿ ಅಂತ ಹೇಳ್ಕೊಡು. 2ರ ಅಪವರ್ತನಗಳು 2 × 1, 3ರ ಅಪವರ್ತನಗಳು 3 × 1. ಕಾಮನ್ ಆಗಿ ಯಾವ್ದಿದೆ ಇಲ್ಲಿ? 1 ಇದೆ. ಅಂದ್ರೆ ನಾವೇನ್ ಹೇಳ್ತೀವಿ? 1 ಇದು 2 ಮತ್ತು 3ಕ್ಕೆ ಸಾಮಾನ್ಯವಾದ ಅಪವರ್ತನ. ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆಗಳು 1ಅನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನವನ್ನ ಹೊಂದಿರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಹಿಂಗ್ ಬರಿತೀವಿ, p/q = 1. ಇದನ್ನ ಕೋ ಪ್ರೈಮ್ಸ್ ಅಂತಾನೂ ಕರೀತಾರೆ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಾನೂ ಕರೀತಾರೆ. ಈಗೇನ್ ಮಾಡೋಣ? √3 = p/q. ಹೌದಾ? √3 = p/q. ನೆಕ್ಸ್ಟ್ ಏನ್ ಮಾಡೋಣ? ಈ q ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ. √3 × q = p ಆಯ್ತು. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಸ್ಟೆಪ್ ಏನು? ಸ್ಕ್ವೇರ್ ಮಾಡ್ಬೇಕು. ಓಕೆ, ಇದನ್ನ ವರ್ಗಗೊಳಿಸೋಣ. ಎರಡೂ ಬದಿಗೆ ವರ್ಗಗೊಳಿಸಿದಾಗ ಸ್ಕ್ವೇರ್ ಮಾಡ್ರಿ, ಇದನ್ನು ಸ್ಕ್ವೇರ್ ಹಾಕ್ರಿ. √3 ಸ್ಕ್ವೇರ್ ಅಂದ್ರೆ ಅರ್ಥ ಏನು? √3 × √3, ರೈಟ್? √3 × ಯಾವುದೇ ಸಂಖ್ಯೆ ಈ ತರ √2 × √2, √3 × √2 ಇದ್ರೆ ಅದು 2ನೇ ಬರುತ್ತೆ. √3 × √3 ಇದ್ರೆ ಅದು 3 ಬರುತ್ತೆ. ಹಾಗಾಗಿ ಇಲ್ಲೇನ್ ಬಂತು? 3p² =
ಸಾರಿ 3q² ಈಸ್ ಈಕ್ವಲ್ ಟು p² ಬಂತು. ಹೌದಾ? ಹಾಗಾದ್ರೆ ಇದನ್ನ ನೋಡಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ? 3 p² ಅನ್ನು ಭಾಗಿಸುತ್ತದೆ. ಹಾಗಾದ್ರೆ ನಮ್ಮ ಪ್ರಮೇಯ ಏನ್ ಹೇಳುತ್ತೆ? 3 p² ಅನ್ನು ಭಾಗಿಸಿದರೆ 3 p ಅನ್ನು ಕೂಡ ಭಾಗಿಸುತ್ತೆ. ಹಾಗಾಗಿ ಪ್ರಮೇಯದ ಪ್ರಕಾರ ನಾವೇನ್ ಹೇಳ್ತೀವಿ? 3 p² ಅನ್ನು ಭಾಗಿಸಿದರೆ 3 p ಅನ್ನು ಕೂಡ ಭಾಗಿಸುತ್ತದೆ. ನೆಕ್ಸ್ಟ್ ಏನ್ ಮಾಡೋಣ ನಾವು? p is equal to 3m ಅಂತ ತೆಗೆದುಕೊಳ್ಳೋಣ. ಇಲ್ಲಿ m ಬದಲಾಗಿ ನೀವು ಯಾವುದೇ ಕಾನ್ಸ್ಟೆಂಟ್ ಅನ್ನ ತಗೋಬಹುದು. 3a ತಗೋಬಹುದು, 3b ತಗೋಬಹುದು, 3c ತಗೋಬಹುದು, ಯಾವುದೇ ಕಾನ್ಸ್ಟೆಂಟ್ ಅಕ್ಷರವನ್ನ ತಗೋಬಹುದು. ಇಲ್ಲಿ p is equal to 3m ಆಗಿರಲಿ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋಣ? ಈ p ಬೆಲೆಯನ್ನ ಇಲ್ಲಿ ಹಾಕೋಣ. ಓಕೆ, ಏನಾಯ್ತು? 3q² is equal to, ಇಲ್ಲಿ ಏನಿದೆ? 3q² is equal to p² ಅಂತ ಇದೆ. ನಾವೇನ್ ಹಾಕಿದ್ವಿ? p is equal to 3m ಅಂತ ಹಾಕಿದ್ವಿ. 3q² is equal to 3m². ರೈಟ್. ನೆಕ್ಸ್ಟ್ 3q² is equal to 3ರ ಸ್ಕ್ವೇರ್ ಅಂದ್ರೆ 9m² ಆಗತ್ತೆ. 3 ಒಂದ್ಲೆ 3 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನ್ ಉಳಿತು? q² is equal to 3m². ಓಕೆ, ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? 3q² ಅನ್ನು ಭಾಗಿಸುತ್ತದೆ, ಆದ್ರೆ 3q ಅನ್ನು ಕೂಡ ಭಾಗಿಸುತ್ತದೆ. ಇದು ಕೂಡ ಪ್ರಮೇಯದ ಪ್ರಕಾರ ಹೇಳ್ಬೋದು ನಾವು. ಹಾಗಾದ್ರೆ 3 p ಮತ್ತು q ಗಳ ಸಾಮಾನ್ಯ ಅಪವರ್ತನ. ಹೌದಾ? ಯಾಕಂದ್ರೆ 3 ಇಲ್ಲಿ p² ಅನ್ನು ಕೂಡ 3 ಭಾಗಿಸುತ್ತೆ, ಇಲ್ಲಿ q² ಅನ್ನು ಕೂಡ 3 ಭಾಗಿಸುತ್ತೆ. ಅಂದ್ರೆ 3 p ಮತ್ತು q ಗಳ ಸಾಮಾನ್ಯ ಅಪವರ್ತನ ಆಗಿದೆ. ಆದ್ರೆ ನಮ್ ಕಂಡೀಷನ್ ಏನಂತ ಹೇಳುತ್ತೆ? ಇಲ್ಲಿ ಒಂದರ ಹೊರತು ಬೇರೆ ಸಾಮಾನ್ಯ ಅಪವರ್ತನ ಇರೋದಿಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ ಏನ್ ಬಂತು? 3 p ಮತ್ತು q ಗಳ ಸಾಮಾನ್ಯ ಅಪವರ್ತನ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಹಾಗಾಗಿ ನಮ್ಮ ಊಹೆಗೆ ಇದು ವಿರುದ್ಧವಾಗಿದೆ. ನಾವೇನಂತ ಊಹೆ ಮಾಡಿದ್ವಿ? ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಹೊಂದಿದೆ, ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅಪವರ್ತನ ಇಲ್ಲ ಅಂತ ಹೇಳಿದ್ವಿ. ಬಟ್ ಇಲ್ಲಿ 3 p ಮತ್ತು q ಗಳ ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಓಕೆ, ಇದೇ ತರ ನೆಕ್ಸ್ಟ್ ಸಿಂಪಲ್ 5 ಮೈನಸ್ √3. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದು ಬಹಳ ಸಿಂಪಲ್. ಏನಂತ? ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕು? ಊಹೆ ಮಾಡ್ಬೇಕು. ಹೌದಾ? ಸ್ಟೆಪ್ಸ್ ನೆನ್ಪಿಟ್ಕೋಬೇಕಷ್ಟೇ ಇಲ್ಲಿ. ಮೊದಲನೇ ಸ್ಟೆಪ್ ಏನಂತ ಹೇಳುತ್ತೆ? ಊಹೆ ಮಾಡ್ರಿ. ಏನಂತ ಊಹೆ ಮಾಡ್ಬೇಕು ನಾವು? ಗೊತ್ತಿದೆ ನಮ್ಗೆ ಭಾಗಲಬ್ಧ ಸಂಖ್ಯೆ, ಆದ್ರೂ ಕೂಡ ನಾವೇನಂತ ಊಹೆ ಮಾಡ್ಬೇಕು? ಹೌದು, ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಬೇಕು. 5 ಮೈನಸ್ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡೋಣ. ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವೇನ್ is equal to p by q. pq belongs to z, q is not equal to 0. p ಮತ್ತು q ಗಳ ಸಾಮಾನ್ಯ ಅಪವರ್ತನ 1 ಆಗಿರಲಿ, ಒಂದರ ಹೊರತು ಬೇರೆ ಸಾಮಾನ್ಯ ಅಪವರ್ತನ. ನೆಕ್ಸ್ಟ್ ಏನ್ ಮಾಡೋಣ? 5 ಈ p by q ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಏನ್ ಬಂತು? ಎಸ್ ಸಿಂಚನ, 5 ಮೈನಸ್ √3 is equal to p by q ಅಂತ ಇದೆ. ಈ p by q ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಏನ್ ಬಂತು? 5 ಮೈನಸ್ p by q ಬಂತು. √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಮೈನಸ್ ಇದ್ದು ಪ್ಲಸ್ ಆಗತ್ತೆ √3. ಓಕೆ, ಈಗ 5q ಓಕೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಓರೆ ಗುಣಾಕಾರ ಮಾಡೋಣ. 5 ಇಂಟು q 5q, p ಇಂಟು 1 p. 5q ಮೈನಸ್ p ಡಿವೈಡೆಡ್ ಬೈ q ಈಸ್ ಈಕ್ವಲ್ ಟು √3. ಹೌದಲ್ಲ? ಈಗ ಇಲ್ಲಿ 5q ಮೈನಸ್ p ಡಿವೈಡೆಡ್ ಬೈ q ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ ಹೇಳ್ತೀವಿ? ಇದು p ಬೈ q ರೂಪದಲ್ಲಿ ಬಂತು. ಹೌದಲ್ಲ? p ಬೈ q ರೂಪದಲ್ಲಿ ಬಂದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾಗಿ ಬಟ್ √3 ಇದು ಅಭಾಗಲಬ್ಧ ಸಂಖ್ಯೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯವಾಗಿದೆ, ನಮ್ಮ ಊಹೆ ತಪ್ಪು. ಆದ್ದರಿಂದ 5 ಮೈನಸ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಎಸ್ ಎಸ್ ಸಿಂಚನ. ಸಿಂಚನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ? Yes, ma'am. ಓಕೆ,
ಈಗ √5 ಅಂತ ಇದೆ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಿಲ್ಲಿ? ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಬೇಕು. ಊಹೆ ಮಾಡ್ಬೇಕು. ಓಕೆ, ನಾವು ಬರೀ ಸ್ಟೆಪ್ಸ್ ಅಷ್ಟೇ ಬರೆಯೋಣ. ಏನಂತ? √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ರೈಟ್, ಒಂದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಸ್ಟೆಪ್ ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ವರ್ಗಮೂಲ 5 ಸಮ p/q. ಓಕೆ, √5 ಇಸ್ ಈಕ್ವಲ್ ಟು, ಈಗ ನೀವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರಿ ಅಂತಂದ್ರೆ ಅರ್ಥ ಏನು? ಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ಇರ್ತವೆ. ಅದಕ್ಕೋಸ್ಕರ ನಾವೇನ್ ಬರಿತೀವಿ? √5 ಇಸ್ ಈಕ್ವಲ್ ಟು p/q. ಕಂಡೀಷನ್ ಏನಂತ ಹೇಳುತ್ತೆ? p/q ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳ ಗಣಕ್ಕೆ ಸೇರಿರ್ತದೆ. ಹೌದಾ? ನೆಕ್ಸ್ಟ್, ವೇರ್ q ಇಸ್ ನಾಟ್ ಈಕ್ವಲ್ ಟು 0, ಭಾಗಲಬ್ಧ ಸಂಖ್ಯೆಯಲ್ಲಿ q ಇಸ್ ಈಕ್ವಲ್ ಟು 0 ಆಗಿರೋದಿಲ್ಲ. q ಇಸ್ ನಾಟ್ ಈಕ್ವಲ್ ಟು 0, ದೆನ್ p ಅಂಡ್ q ಈಸ್ ಈಕ್ವಲ್ ಟು 1. ಸಾಮಾನ್ಯ ಅಪವರ್ತನ p ಮತ್ತು q ಗಳಿಗೆ 1 ಇರತ್ತೆ. ಒಂದನ್ನ ಹೊರತುಪಡಿಸಿ ಬೇರೆ ಅಪವರ್ತನ ಇರೋದಿಲ್ಲ. ನೆಕ್ಸ್ಟ್ ಏನ್ ಮಾಡೋಣ? √5 ಇಂಟು q ಈಸ್ ಈಕ್ವಲ್ ಟು p ಆಯ್ತು. ಈಗೇನ್ ಮಾಡೋಣ ನೆಕ್ಸ್ಟ್? ಎಸ್ ಇಂಚನ, ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡೋಣ. ಎಸ್, ಸ್ಕ್ವೇರಿಂಗ್ ಆರ್ ವರ್ಗಗೊಳಿಸಿದಾಗ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಗೊಳಿಸಿದಾಗ ಏನ್ ಬರುತ್ತೆ? √5 q ಸ್ಕ್ವೇರ್ ಈಸ್ ಈಕ್ವಲ್ ಟು p ಸ್ಕ್ವೇರ್. √5 ಸ್ಕ್ವೇರ್ ಮೀನ್ಸ್ 5q ಸ್ಕ್ವೇರ್. ಇದು ಸ್ಕ್ವೇರ್ √5 ಗೂ ಸಂಬಂಧಪಟ್ಟಿದೆ, q ಗೂ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ಹೆಂಗ್ ಬರೀತೀರಾ? √5 ಸ್ಕ್ವೇರ್ ಅಂತಂದ್ರೆ √5 ಇಂಟು √5 ಈಸ್ ಈಕ್ವಲ್ ಟು 5. ಹೌದಾ? 5q ಸ್ಕ್ವೇರ್ ಈಸ್ ಈಕ್ವಲ್ ಟು p ಸ್ಕ್ವೇರ್. ಅರ್ಥ ಏನು? 5 p ಸ್ಕ್ವೇರ್ ಅನ್ನ ಭಾಗಗೊಳಿಸಿದರೆ 5 p ಅನ್ನು ಕೂಡ ಭಾಗಿಸುತ್ತದೆ. ಹೌದಾ? ಪ್ರಮೇಯದ ಪ್ರಕಾರ ನಾವು ಹೇಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಟೇಕ್ p ಈಸ್ ಈಕ್ವಲ್ ಟು 5m ಅಥವಾ 5c ಏನಾದ್ರೂ ತಗೋಬಹುದು. 5c ಅಂತ ತಗೊಳ್ಳೋಣ. ಇದನ್ನು ನಾವೇನ್ ಮಾಡೋಣ? ಸ್ಕ್ವೇರ್ ಮಾಡೋಣ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳ್ತೀವಿ. ಇಲ್ಲಿ ಪ್ರಮೇಯ ಹೇಳತ್ತೆ 5 p ಸ್ಕ್ವೇರ್ ಅನ್ನು ಭಾಗಿಸಿದರೆ 5 p ಅನ್ನು ಭಾಗಿಸುತ್ತದೆ. ಇದು ಪ್ರಮೇಯದ ಪ್ರಕಾರ. ನೆಕ್ಸ್ಟ್ 5p ಸ್ಕ್ವೇರ್, 5q ಸ್ಕ್ವೇರ್ ಈಸ್ ಈಕ್ವಲ್ ಟು 5c ಸ್ಕ್ವೇರ್. 5q ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದ್ರೆ 25c ಸ್ಕ್ವೇರ್. 5 ಒಂದ್ಲೆ 5 ಐದ್ಲೆ, q ಸ್ಕ್ವೇರ್ ಈಸ್ ಈಕ್ವಲ್ ಟು 5c ಸ್ಕ್ವೇರ್. ಇದರ ಅರ್ಥ ಏನು? 5q ಸ್ಕ್ವೇರ್ ಅನ್ನ ಭಾಗಿಸಿದರೆ, ಇದು 5p ಸ್ಕ್ವೇರ್ ಅನ್ನ ಭಾಗಿಸಿದರೆ, ಇಲ್ಲಿ 5q ಸ್ಕ್ವೇರ್ ಅನ್ನ ಭಾಗಿಸಿದರೆ 5q ಅನ್ನು ಕೂಡ ಭಾಗಿಸುತ್ತೆ. ಹಾಗಾಗಿ 5p ಮತ್ತು q ಗಳ ಸಾಮಾನ್ಯ ಅಪವರ್ತನ. p ಮತ್ತು q ಗಳ ಸಾಮಾನ್ಯ ಅಪವರ್ತನ ಆದ್ರೆ ನಮ್ಮ ಭಾಗಲಬ್ಧ ಸಂಖ್ಯೆ ಬರ್ಬೇಕಾದ್ರೆ ಅದು p ಮತ್ತು q ಗಳಿಗೆ ಒಂದು ಸಾಮಾನ್ಯ ಅಪವರ್ತನ ಆಗಿರ್ಬೇಕು. ಬಟ್ ಇಲ್ಲಿ 5 ಬಂತು. ಇದು ಸಾಮಾನ್ಯ ಅಪವರ್ತನ. ಹಾಗಾಗಿ ನಮ್ಮ ಊಹೆ ತಪ್ಪು. ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದನ್ನ 2 ಅಂಕಗಳಿಗೆ ಕೇಳ್ತಾರೆ ಸಿಂಚನ. ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ಸ್ಟೆಪ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಮತ್ತೇನು ಅವಶ್ಯಕತೆ ಇಲ್ಲ. ಈ ಚಾಪ್ಟರ್ ತುಂಬಾ ಈಸಿ ಇದೆ. ಹೌದಲ್ಲ? ನೆಕ್ಸ್ಟ್ ಇದನ್ನ ಹೆಂಗ್ ಮಾಡೋದು? 3 + 2 √5 ಅಂತ ಇದೆ. ಏನ್ ಮಾಡ್ಬೇಕು ಇದನ್ನ? ಭಾಗಲಬ್ಧ ಸಂಖ್ಯೆ ಎಂದು ಊಹಿಸ್ತೀರಿ. ಎಸ್, ಊಹೆ ಏನಂತ? ಇದು ಒಂದು ಭಾಗಲಬ್ಧ ಸಂಖ್ಯೆ 2 + 2 √5. ಇದು ಒಂದು ಭಾಗಲಬ್ಧ ಸಂಖ್ಯೆ. ರೈಟ್. ನೆಕ್ಸ್ಟ್ 3 + 2 √5 = p/q. ಎಸ್, 3 + 2 √5 is equal to p/q, where p and q belongs to z and q is not equal to 0. ಇದನ್ನ ಬರೀಲೇಬೇಕು ಕಂಡೀಷನ್. ಅಂದಾಗ ಮಾತ್ರ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದೀವಿ ಅಂತ ಗೊತ್ತಾಗತ್ತೆ. ಓಕೆ, ವೇರ್ p and q is equal to 1. ಒಂದರ ಹೊರತು ಬೇರೆ ಸಾಮಾನ್ಯ ಅಪವರ್ತನ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ? ಓರೆ ಗುಣಾಕಾರ. ಹೆಂಗೆ?
ಡೈರೆಕ್ಟ್ ಆಗಿ ಹೊರೆ ಗುಣಾಕಾರ ಹೆಂಗ್ ಮಾಡ್ತೀರಾ? ಮೊದಲು 3 ಇಲ್ಲಿ ಶಿಫ್ಟ್ ಮಾಡ್ಬೇಕಲ್ಲ, ಹೌದಲ್ಲ? 3 + 2√5 is equal to p/q ಅಂತ ಇದೆ. ಈ 3 ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಅದು ಮೈನಸ್ ಆಗತ್ತೆ, ಹೌದಾ? 2√5 is equal to p/q. ಈ 3 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ -3 ಆಗತ್ತೆ, ಹೌದಾ? 2√5 is equal to, ಈಗ ಹೊರೆ ಗುಣಾಕಾರ ಮಾಡ್ರಿ, q × 3, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರತ್ತೆ, ಹೌದಾ? p × 1 p, 3 × q 3q ಡಿವೈಡೆಡ್ ಬೈ q × 1 q ಆಗತ್ತೆ. ಹಾಗಾದ್ರೆ ಇದು p/q ರೂಪದಲ್ಲಿದೆ. p - 3q ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬೇಡಿ. p - 3q ಡಿವೈಡೆಡ್ ಬೈ q, ಇದು ಒಂದು p/q ರೂಪದಲ್ಲಿದೆ. ಹಾಗಾದ್ರೆ p/q ರೂಪದಲ್ಲಿದ್ರೆ ಅದು ಭಾಗಲಬ್ಧ ಸಂಖ್ಯೆ, ಆದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ನಮಗ್ ಗೊತ್ತು. ಹಾಗಾಗಿ 3 + 2√5 ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ನಮ್ಮ ಊಹೆ ತಪ್ಪು. 3 + 2√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್. ಓಕೆ ಸಿಂಚನ, ಹೆಂಗ್ ಮಾಡ್ಬೇಕಮ್ಮ ಇದನ್ನ? 1/2 ಅಂತ, 1/√2 ಅಂತ ಇದೆ. ಸಿಂಪಲ್ ಆಗಿ ಹೆಂಗ್ ಮಾಡೋದು ಇದನ್ನ? ಎಸ್, 1/√2 ಅಂತ ಇದೆ. ಮೊದ್ಲು ನೀವೇನ್ ಮಾಡ್ತೀರಾ? ಊಹೆ ಮಾಡ್ತೀರಾ, ಹೌದಾ? ಏನಂತ ಊಹೆ ಮಾಡ್ತೀರಾ? ಭಾಗಲಬ್ಧ ಸಂಖ್ಯೆ. ಎಸ್, 1/√2 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅಸ್ಯೂಮ್ ಮಾಡ್ತೀರಾ, ಹೌದಾ? ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನೆಕ್ಸ್ಟ್, ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಾದ್ರೆ 1/√2 is equal to p/q. ನೆಕ್ಸ್ಟ್ ಏನ್ ಮಾಡ್ತೀವಿ? ಕಂಡೀಷನ್ ಹಾಕ್ತೀವಿ, ವೇರ್ p and q belongs to z. z ಅಂದ್ರೆ ಪೂರ್ಣಾಂಕ, ಹೌದಾ? ಪೂರ್ಣಾಂಕಗಳಲ್ಲಿ ನಾವು ನೆಗೆಟಿವ್ ನಂಬರ್ಸ್ ನೋಡ್ತೀವಿ, 0 ನೋಡ್ತೀವಿ, ಪಾಸಿಟಿವ್ ನಂಬರ್ಸ್ ನೋಡ್ತೀವಿ. q is not equal to 0, then p and q ಇದಕ್ಕೆ ಸಾಮಾನ್ಯ ಅಪವರ್ತನ 1 ಆಗಿರಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಈಗೇನ್ ಮಾಡೋಣ? 1/√2 ಅಂತ ಇದೆಯಲ್ಲ, ಇಲ್ಲಿ ಅಂಶ ಮತ್ತು ಛೇದಕ್ಕೆ √2 ಅನ್ನ ಗುಣಾಕಾರ ಮಾಡೋಣ. ಓಕೆ, is equal to p/q. √2 × √2 ಏನಾಗತ್ತೆ? 2 ಆಗತ್ತೆ. 1 × √2 √2 p/q. ಈಗ ಈ 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಇಂಟು ಆಗತ್ತೆ, ಹೌದಾ? √2 is equal to p/q × 2. ಅಂದ್ರೆ ಅರ್ಥ ಏನಾಗತ್ತೆ? ಅದು 2p ಡಿವೈಡೆಡ್ ಬೈ q is equal to √2 ಅಂತ ಆಗತ್ತೆ. ಇದು p/q ರೂಪದಲ್ಲಿ ಬಂತು. p/q ರೂಪದಲ್ಲಿ ಬಂದ್ರೆ ಅದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಮ್ಮ ಊಹೆ ತಪ್ಪು. 1/√2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ, ರೈಟ್? ಓಕೆ, ಇದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಬಿಡಿಸ್ಬೇಕು. ಓಕೆ ಸಿಂಚನ, ಇವತ್ ನಾವೇನ್ ಮಾಡೋಣ? ಕೆಲವೊಂದು ಲೆಕ್ಕಗಳನ್ನ ಹಾಕ್ತೀನಿ, ಮಾಡ್ತೀರಾ? ಈಗ 7√5 ನಿಮ್ಗೆ ಗೊತ್ತಿದೆ ಹೆಂಗ್ ಮಾಡೋದು ಅಂತ. 6 + √2 ಇದು ಕೂಡ ಗೊತ್ತಿದೆ ನಿಮ್ಗೆ. ಓಕೆ, ಹಿಂದೆ ನಾವ್ ಯಾವ ತರ ಬಿಡಿಸಿದ್ವಿ ಇದನ್ನ ಇದೇ ತರ 6 + √2 ಮಾಡ್ತೀವಿ. ಆಮೇಲೆ ಇದು √5 ಯಾವ ತರ ಬಿಡಿಸಿದ್ವಲ್ಲ ಅದೇ ತರ 7√5 ಕೂಡ ಬಿಡಿಸ್ತೀವಿ. ಇವತ್ ನಾವೇನ್ ಮಾಡೋಣ? ಕೆಲವೊಂದು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಅನ್ನ ಬಿಡಿಸೋಣ. ಓಕೆ, ಎಸ್, ರೆಡಿ ಇದ್ದೀರಾ? ಇಲ್ಲಿ ನಾನೊಂದು ಲೆಕ್ಕ ಹಾಕ್ತೀನಿ, ಮಾಡಿ ಹೇಳ್ತೀರಾ ಆನ್ಸರ್ ಎಷ್ಟು ಬರುತ್ತೆ ಅಂತ? ಓಕೆ, ಇಲ್ಲಿ 2 ಇದ್ ಬಾಕ್ಸ್ ಖಾಲಿ ಇದೆ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ 165 ಅಂತ ಇದೆ.
ಓಕೆ, ಈ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ, ಈ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ ಹೇಳ್ತೀರಾ ಫಾಸ್ಟ್ ಆಗಿ? ಎಸ್, ಎಸ್ ಡಿಯರ್ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀರಾ ಏನ್ ಬರುತ್ತೆ ಈ ಎರಡು ಬಾಕ್ಸ್ ಅಲ್ಲಿ ಅಂತ? ಇಲ್ಲಿ 2 ಇದೆ, ಇಲ್ಲಿ 165 ಅಂತ ಇದೆ. ಓಕೆ, ಈ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ, ಈ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ? ಎಸ್, ಎಸ್ ಇನ್ನೊಬ್ರು ಜಾಯಿನ್ ಆಗಿದ್ದಾರಲ್ಲ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ಗೆ. ಸಿಂಚನ ಎಷ್ಟು ಬರುತ್ತಮ್ಮ ಇಲ್ಲಿ? ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲೂ ಕೂಡ ಖಾಲಿ ಇದೆ. ಇಲ್ಲಿ ಯಾವ ಬೆಲೆ ಬರುತ್ತೆ, ಇಲ್ಲಿ ಯಾವ ಬೆಲೆ ಬರುತ್ತೆ? ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ನೋಡೋಣ. ಎಸ್, ಏನ್ ಬರತ್ತಿಲ್ಲಿ? ಎಸ್ ಮಕ್ಕಳ, ಏನ್ ಬರತ್ತಿಲ್ಲಿ? ಸ್ಕ್ರೀನ್ ಕಾಣ್ತಿದೆ ಅಲ್ವಾ ಇಬ್ರಿಗೂ? ಎಸ್, ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಹೆಂಗ್ ಬಿಡಿಸ್ತೀರಾ ಇದನ್ನ? ಇಲ್ಲಿ 2 ಇದೆ, ಇಲ್ಲಿ 165 ಇದೆ. ಈ ಬೆಲೆ ಬೇಕಾದ್ರೆ ನಾವೇನ್ ಮಾಡ್ತೀವಿ, 2 ಇಂಟು 165 ಮಾಡ್ತೀರಾ? ಎಷ್ಟು ಬಂತು? 2 ಇಂಟು 165 ಮಾಡಿದ್ರೆ ಎಸ್ ಎಷ್ಟು ಬಂತಿಲ್ಲಿ? 330 ಬಂತು, ಹೌದಾ? ಇಲ್ಲಿ 330 ಆದ್ರೆ ಇಲ್ಲೇನ್ ಬರುತ್ತೆ? ಅವಾಗ ನಾವೇನ್ ಮಾಡ್ಬೇಕು, ಈ 330 ಇಂಟು 2 ಮಾಡ್ಬೇಕು, ಹೌದಾ? ಅವಾಗ ಈ ಸಂಖ್ಯೆ ಸಿಗತ್ತೆ. 2 ಇಂಟು 330 ಎಷ್ಟು ಬಂತು? 2 ಇಂಟು 330 ಮಾಡಿದ್ರೆ 660. ಹಾಗಾದ್ರೆ ಇಲ್ಲಿ ಬರುವಂತಹ ಸಂಖ್ಯೆ 660. ಎಸ್, ವೆರಿ ನೆಕ್ಸ್ಟ್. ಈಗ ನಾವು ಮಸ ಮತ್ತು ಲಸವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡಿದ್ವಿ, ನೆನ್ಪಿದೆ ಅಲ್ವಾ? ಈಗ ನಾನು ಸಂಖ್ಯೆಗಳನ್ನ ಹಾಕ್ತಾ ಹೋಗ್ತೀನಿ, ಲೆಕ್ಕಗಳನ್ನ ಹಾಕ್ತಾ ಹೋಗ್ತೀನಿ, ಅದರ ಲಸ ಮತ್ತು ಮಸವನ್ನ ಕಂಡುಹಿಡಿಬೇಕು. ಕಂಡುಹಿಡಿತೀರಾ? ಎಸ್, ಫಾಸ್ಟ್ ಟೈಮ್ ಮಾಡ್ಕೊ ತಗೊಂಡ್ವಾ? ಒಂದ್ ಪೆನ್ನು ಬುಕ್ ಇಟ್ಕೊಳ್ರಿ. ಓಕೆ, ಎಸ್ ಸಿಂಚನ, 8 ಮತ್ತು 6ರ ಮಸ ಮತ್ತು ಲಸ ಎಷ್ಟು? HCF ಅಂಡ್ LCM. ಇದು ಮಸ, ಇದು ಲಸ. ಎಷ್ಟು ಬಂತು? 8 ಮತ್ತು 6. ಹೆಂಗ್ ಮಾಡ್ತೀವಿ ಇದನ್ನ? ಮೊದಲಿಗೆ 8ರ ಅಪವರ್ತನಗಳನ್ನ ಕಂಡುಹಿಡಿತೀರಾ? 2 4 8, 2 2 4, 2 1 2. ನೆಕ್ಸ್ಟ್ 6ರ ಅಪವರ್ತನಗಳನ್ನ ಕಂಡುಹಿಡಿತೀವಿ. 2 3 6, 3 1 3. ರೈಟ್? ಈಗ ಅಪವರ್ತನಗಳನ್ನ ಬರೆಯೋಣ. 8ರ ಅಪವರ್ತನಗಳು ಯಾವ್ಯಾವು? 2 ಇಂಟು 2 ಇಂಟು 2. 6ರ ಅಪವರ್ತನಗಳು 2 ಇಂಟು 3. ಹಾಗಾದ್ರೆ ಮಸ ಎಷ್ಟು ಬರುತ್ತಿಲ್ಲಿ? ಎಸ್, ಮಸ ಎಷ್ಟು ಬರುತ್ತಿಲ್ಲಿ? ಯಾವ ಸಂಖ್ಯೆ ಕಾಮನ್ ಇದೆ ಇಲ್ಲಿ? 2 ಕಾಮನ್ ಇದೆ ಅಲ್ವಾ? ಹಾ, ಹಾಗಾದ್ರೆ ಮಸ ಎಷ್ಟು ಬಂತು? 2. 2ನ್ನ ಬಿಟ್ಟು ಮತ್ತೆ ಬೇರೆ ಸಂಖ್ಯೆ ಯಾವುದು ಕಾಮನ್ ಇಲ್ಲ ಇಲ್ಲಿ. ಹಾಗಾಗಿ ನಮ್ಮ ಮಸ ಎಷ್ಟು ಬಂತು? 2. ಲಸ ಎಷ್ಟು ಬಂತು? ಲಸ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಮಸ ಇಂಟು ಉಳಿದಂತಹ ಸಂಖ್ಯೆ, HCF ಇಂಟು ರಿಮೈನಿಂಗ್ ಫ್ಯಾಕ್ಟರ್ಸ್. HCF ಎಷ್ಟಿದೆ? 2 ಇಂಟು ಉಳಿದ ಸಂಖ್ಯೆಗಳು ಇಲ್ಲಿ 2 2 3. 2 2, ಇಲ್ಲಿ 2ನೇ ಸಂಖ್ಯೆಯಲ್ಲಿ 3 ಉಳಿದಿದೆ. ಎಷ್ಟು ಬಂತು? 2 2 4, 4 2 8, 8 3 24.
ಓಕೆ, ಇದೇ ತರ ಇನ್ನೊಂದ್ ಲೆಕ್ಕ ಹಾಕೋಣವಾ? ಇನ್ನೊಂದ್ ಲೆಕ್ಕ ಮಾಡ್ತೀರಾ? ಎಸ್, 26 and 91. 26 and 91 ಎಷ್ಟು ಬರುತ್ತೆ ಮಸ ಮತ್ತು ಲಸ? ಎಸ್, 26 ಫಸ್ಟ್ ನಾವೇನ್ ಮಾಡ್ಬೇಕು? 26ರ ಅಪವರ್ತನಗಳನ್ನ ಕಂಡುಹಿಡಿಬೇಕು. 2 1 2 2 3 6. ನೆಕ್ಸ್ಟ್ 13 ಬಂತು. 13 ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 13 1 13 ಯಾವುದೇ ಮಗ್ಗೆಯಲ್ಲಿ ಬರೋದಿಲ್ಲ, ಅದೇ ಮಗ್ಗೆಯಲ್ಲಿ ಬರುತ್ತೆ ಅಥವಾ 1ರಿಂದ ಭಾಗ ಹೋಗುತ್ತೆ. 13 1 13. ನೆಕ್ಸ್ಟ್ 91. 91 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಹೇಳ್ರಿ ನೋಡೋಣ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಬ್ರಿದ್ದೀರಾ? ಯಾವ ಸಂಖ್ಯೆಯಿಂದ 91 ಭಾಗ ಹೋಗುತ್ತೆ? ಎಸ್, 91 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 13. ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು ಫಸ್ಟ್, ಲಾಸ್ಟ್ ದೊಡ್ಡ ಬೇಡ, ಫಸ್ಟ್ ಸಣ್ಣ ಸಂಖ್ಯೆಯಿಂದನೇ ಹೋಗೋಣ. 3ರಿಂದ ಭಾಗ ಹೋಗುತ್ತಾ? ಹೋಗತ್ತೆ, ಬಟ್ 3 3 9 1 ಉಳಿತಲ್ಲ. ನೆಕ್ಸ್ಟ್ ಯಾವ ಸಂಖ್ಯೆ ಟ್ರೈ ಮಾಡೋಣ? ಇಲ್ಲಿ ಕೊನೆಯಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ನಾವು ಬೆಸ ಸಂಖ್ಯೆಯಿಂದಾನೇ ಭಾಗ ಹೋಗತ್ತೆ, ಸಮ ಸಂಖ್ಯೆಯಿಂದ ಹೋಗಲ್ಲ. 5ರಿಂದ ನೋಡಿದ್ರೆ 5 1 5 4 ಉಳಿತು, 41 5ರಿಂದ ಕೂಡ ಹೋಗಲ್ಲ. ನೆಕ್ಸ್ಟ್ 7ರಿಂದ ನೋಡ್ರಿ, 7 1 7 7 1 7 7 2 14. ಸೊ 7 1 7 ತಗೋಬೇಕು ನಾವು. 9ರಲ್ಲಿ 7 ಕಳೆದ್ರೆ ಎಷ್ಟು? 9ರಲ್ಲಿ 7 ಕಳೆದ್ರೆ 2 ಉಳಿತು, ಹಾಗಾಗಿ ಇದು 21 ಆಯ್ತಾ? ಇಲ್ಲಿ 2 ಉಳಿತು, 21. 7 ಎಷ್ಟಲೆ 21? 3. ಎಸ್, 7 3 21. 13 ಬಂತು. 13 ಯಾವ ಮಗ್ಗಿಯಲ್ಲಿ ಬರುತ್ತೆ? 13 ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 13 1 13. ಈಗ ನಾವೇನ್ ಮಾಡೋಣ? ಮಸ ಮತ್ತು ಲಸ ಕಂಡುಹಿಡಿಯೋಣ. 26 ಇವರ ಈ ಸಂಖ್ಯೆ ಅಪವರ್ತನಗಳನ್ನ ಬರ್ಕೊಡ್ರಿ. 2 × 13 91. 7 × 13. ಮಸ ಎಷ್ಟು ಬಂತು ಇದ್ರದ್ದು? ಮಸ ಎಷ್ಟು ಬಂತು? 13. 13. ಎಸ್. ಲಸ ಮಸ ಇಂಟು ಉಳಿದ ಸಂಖ್ಯೆ. ಮಸ ಎಷ್ಟಿದೆ? 13. ಉಳಿದ ಸಂಖ್ಯೆಗಳು ಯಾವ ಉಳಿದು? 2 ಮತ್ತು 7 ಉಳಿತಾ? 2 × 7. ಓಕೆ, ಈ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ಎಷ್ಟು ಬಂತು? 13 2 26 × 7. ಈಗ ಮಾಡ್ರಿ 26 × 7. 182. ಎಸ್, ವೆರಿ ಗುಡ್. 182. ಇದು ಇದರ LCM ಲಸ. ಓಕೆ, ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಹಾಕೋಣ. 616 ಮತ್ತು 32. ಮಾಡಿ ನೋಡ್ರಿ, ಸಿಂಪಲ್ ಇದೆ ಇದು. 616 ಮತ್ತು 32. ಮೊದಲು ನಾವೇನ್ ಮಾಡ್ಬೇಕು? ಅಪವರ್ತನಗಳನ್ನ ಕಂಡುಹಿಡಿತೀರಾ? 2 3 6 0. ಡೈರೆಕ್ಟ್ 1 ತಗೊಳ, 1 2ರಿಂದ ಭಾಗ ಹೋಗಲ್ಲ, ಸೊ 0 ತಗೋತೀವಿ, 16 ಮಾಡ್ಕೋತೀವಿ. 2 8 16. ನೆಕ್ಸ್ಟ್ 2 1 2 1 ಉಳಿತು, 2 5 10, 2 4 8, 2 7 14. 1 ಉಳಿತು, 14 ಆಯ್ತು, 2 7 14. 77 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 11 7 77. ನೆಕ್ಸ್ಟ್ 7 7 1 7. 32 ಮಾಡೋಣ.
ಇಲ್ಲಿ 2 ಇದೆ, ಸೊ 2ರಿಂದ ಸ್ಟಾರ್ಟ್ ಮಾಡೋಣ. ಸಮಸಂಖ್ಯೆ 2 ಒಂದ್ಲೆ 2, 1 ಉಳಿತು, 12 ಆಯ್ತು. 2 6ಲೆ 12, 2 8ಲೆ 16, 2 4ಲೆ 8, 2 2ಲೆ 4, 2 1ಲೆ 2. ಓಕೆ, ಬರ್ಕೊಡ್ರಿ ಅಪವರ್ತನಗಳನ್ನ. 616ರ ಅಪವರ್ತನಗಳು 2 ಇಂಟು 2 ಇಂಟು 2 ಇಂಟು 11 ಇಂಟು 7. ನೆಕ್ಸ್ಟ್ 32ರ ಅಪವರ್ತನ ಎಷ್ಟು ಬಂದಿದೆ ಇಲ್ಲಿ? 32ರ ಅಪವರ್ತನಗಳು 2 2 2 2 2. 5 ಸಲ ರಿಪೀಟ್ ಆಗಿದೆ. ಮ ಸ ಅ ಎಷ್ಟು? ಈ ಎರಡು ಸಂಖ್ಯೆಗಳ ಮ ಸ ಅ ಎಷ್ಟು? ಎಸ್, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಕಾಮನ್ ಎಷ್ಟಿದೆ? 1 2 ಕಾಮನ್ ಇದೆ. ನೆಕ್ಸ್ಟ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇದು ಕೂಡ ಕಾಮನ್ ಇದೆ. ನೆಕ್ಸ್ಟ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇದು ಕೂಡ ಕಾಮನ್ ಇದೆ. ಇಲ್ಲಿ 11 ಇದೆ, ಇಲ್ಲಿ 2 ಇದೆ, ಇಲ್ಲಿ 7 ಇದೆ, ಇಲ್ಲಿ 2 ಇದೆ. ಹಾಗಾಗಿ ಎಷ್ಟು ಸಲ 2 ರಿಪೀಟ್ ಆಗಿದೆ ಇಲ್ಲಿ? ಎಷ್ಟು ಸಲ 2 ರಿಪೀಟ್ ಆಗಿದೆ? ಎಸ್ ಸಿಂಚನ, ಎಷ್ಟು ಸಲ 2 ರಿಪೀಟ್ ಆಗಿದೆ ಇಲ್ಲಿ? 3 ಸಲ. 1 2 3. ಹಾಗಾಗಿ ನಾವ್ ಇದನ್ನ 2 ಇಂಟು 2 ಇಂಟು 2 ಇವೆರಡು ಸೇರಿ ಒಂದ್ಸಲ ಬರಿತೀವಿ. ಇವೆರಡು ಸೇರಿ ಒಂದ್ಸತಿ, ಇವೆರಡು ಸೇರಿ ಒಂದ್ಸತಿ. ಅಥವಾ ಇದನ್ನ ಹಿಂಗೋ ಬರ್ಕೋಬಹುದು, 2 ಕ್ಯೂಬ್ ಅಂತಾನು ಬರ್ಕೋಬಹುದು. ಎಷ್ಟಾಯ್ತು ಬೆಲೆ? 2 2ಲೆ 4, 4 2ಲೆ 8. ಓಕೆ, ಲಸ ಹೆಂಗ್ ಮಾಡ್ತೀವಿ? 8 ಇಂಟು ಉಳಿದಂತ ಸಂಖ್ಯೆಗಳನ್ನ ಮಾಡಿದ್ರೆ ಲಸ ಸಿಗತ್ತೆ. ಹೌದಲ್ಲ? ಈಗ ನೆಕ್ಸ್ಟ್ ನಾವ್ ಇನ್ನೊಂದ್ ಲೆಕ್ಕ ಹಾಕ್ಲಾ? ಇನ್ನೊಂದ್ ಲೆಕ್ಕ ಮಾಡೋಣ ಇದೇ ತರ. ಸಿಂಚನ ಕಾಣಿಸ್ತಾ ಇದೆ ಅಲ್ಲ ಸ್ಕ್ರೀನು? ಎಸ್ ಮ್ಯಾಮ್. ಓಕೆ, ಈಗ ಇನ್ನೊಂದ್ ಲೆಕ್ಕ. 18 ಮತ್ತು 48ರ ಲಸ ಕಂಡುಹಿಡಿರಿ. 18 ಮತ್ತು 48ರ ಮಸ. ಸಿಂಪಲ್, ಫಸ್ಟ್ ಮಸ ಆಮೇಲೆ ಲಸ. ಲಸ ಕಂಡುಹಿಡಿಬೇಕಾದ್ರೆ ನಾವು ಮಸ ಕಂಡುಹಿಡಿತೀವಿ. ಮಸ ಮತ್ತು ಲಸ. ಓಕೆ, ನಾನ್ ನಿನ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಮಾಡಿ ಹೇಳ್ತೀಯಾ? ಸಿಂಪಲ್ ಇದೆ. ಫಸ್ಟ್ 18ರ ಅಪವರ್ತನಗಳನ್ನ ಕಂಡುಹಿಡಿರಿ. ನೆಕ್ಸ್ಟ್ 48ರ ಅಪವರ್ತನಗಳನ್ನ ಕಂಡುಹಿಡಿರಿ. ನೆಕ್ಸ್ಟ್ 18ರ ಅಪವರ್ತನಗಳನ್ನ ಬರ್ಕೊಳ್ರಿ. ಆಮೇಲೆ 48ರ ಅಪವರ್ತನಗಳನ್ನ ಬರ್ಕೊಳ್ರಿ. ಆಮೇಲೆ ಮ ಸ ಅ ಕಂಡುಹಿಡಿಬೇಕು. ಆಮೇಲೆ ಲ ಸ ಅ ಕಂಡುಹಿಡಿಬೇಕು. ಓಕೆ, ಮಾಡ್ತೀಯಲ್ಲ? 2 ಮಿನಿಟ್ಸ್ ಕೊಡ್ತೀನಿ. ಎಷ್ಟು ಬಂತು ಹೇಳಿ? 18ರ ಅಪವರ್ತನಗಳು ಮತ್ತು ಮ ಸ ಲ ಸ ಎಷ್ಟು ಬರುತ್ತೆ ಹೇಳ್ಬೇಕು ನನ್ಗೀಗ. ಎಸ್, ಪೆನ್ನು ಬುಕ್ ಕೈಯಲ್ಲಿದೆ ಅಲ್ವಾ? ಎಸ್ ಸಿಂಚನ, ಪಾಸ್ ಮಾಡ್ತೀಯಾ? ಎಸ್ ಮ್ಯಾಮ್. ಎಸ್ ಮಾಡಿ. 18 ಮತ್ತು 48. ಮ್ಯಾಮ್, ಎಸ್, 18ರ ಅಪವರ್ತನ ಹೇಳ್ತೀಯಾ? ಹಾ, ಮಸ 6 ಬಂತು. ಹಾ, ಲಸ 432. ಇಲ್ಲ. ಓಕೆ, 18ರ ಅಪವರ್ತನಗಳು ಎಷ್ಟು ಹೇಳಮ್ಮ ನೋಡೋಣ. 2 9ಲೆ 3 3ಲೆ 3 1. ಒಂದ್ ನಿಮಿಷ, ಕರೆಕ್ಟ್, ಹಂಗೆ ಮಾಡೋಣ. 2 9ಲೆ 18, 3 3ಲೆ 9, 3 1ಲೆ 3. ರೈಟ್. ನೆಕ್ಸ್ಟ್ 48. 2 2 2ಲೆ 4, 2 4ಲೆ 8. ನೆಕ್ಸ್ಟ್ 2 1ಲೆ 2, 2 2ಲೆ 4. 2 ನೆಕ್ಸ್ಟ್ 1ಲೆ 2, 2 6ಲೆ 12, 2 6ಲೆ 2 3ಲೆ 6, 2 3 3ಲೆ 1ಲೆ 4.
ಮೂರು ಅಂದ್ರೆ ಮೂರು ಮೂರು. ಒಂದ್ಲೆ ಓಕೆ, ಈಗ 18ರ ಅಪವರ್ತನಗಳು ಯಾವ್ಯಾವ ಬಂತು? 2 ಇಂಟು 3 ಇಂಟು 3. 2 ಇಂಟು ನೆಕ್ಸ್ಟ್ 3 48ರ ಅಪವರ್ತನ 2 ಇಂಟು 2 ಇಂಟು 2 2 ಇಂಟು 3. ಓಕೆ, ಯಾವ ಸಂಖ್ಯೆ ಕಾಮನ್ ಇದೆ ಇಲ್ಲಿ? 2 ಮತ್ತೆ 3. ಹೌದಾ? ಮೋಸ ಎಷ್ಟು? 2 ಇಂಟು 3. 2 ಮೂರ್ಲೆ 6. ಇಲ್ಲಿ 6 ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಸೊ 2:1 3:1 ಅಂದ್ರೆ 2 ಇಂಟು 3 6. ಪ್ಲಸ್ ಈ ಮಸ ಇಂಟು ಉಳಿದ ಸಂಖ್ಯೆ 2 ಇಂಟು ಇಲ್ಲೇನು ಉಳಿತು? 3 ಇಂಟು ಈ ಮಸ 3 ಇಂಟು 2 ಇಂಟು 2 ಇಂಟು 2 2 ಇಂಟು 2 ಇಂಟು 2. ಓಕೆ, ಎಷ್ಟು ಬಂತು? 2 ಮೂರ್ಲೆ 6, 6 ಮೂರ್ಲೆ 18, 18 ಎರಡ್ಲೆ 36, 36 ಇಂಟು 2 ಎರಡ್ಲೆ 4. ಎಷ್ಟು ಬಂತಮ್ಮ? 6 4ಲೆ 24, 4 ಮೂರ್ಲೆ 12, 144. ಹೌದಲ್ಲ? 144 ಅಲ್ಲ? ಎಸ್. ಇನ್ನೊಂದ್ ಸಂಖ್ಯೆ ಹಾಕ್ತೀನಿ, ಮಾಡ್ತೀಯಾ? ಎಸ್ ಮ್ಯಾಮ್. ಓಕೆ, ಓಕೆ ಮ್ಯಾಮ್. ಈಗ ಇನ್ನೊಂದ್ ಸಂಖ್ಯೆ ಯಾವ್ದಪ್ಪ ಅಂದ್ರೆ 135 ಮತ್ತು 225. 135 ಮತ್ತು 225. 135ರ ಅಪವರ್ತನಗಳು, 225ರ ಅಪವರ್ತನಗಳು. 135, 225 ಮಸಾ is equal to ಲಸಾ. ಎಸ್. ಈಗ ನಮ್ಗೆ ಕೊನೆಯಲ್ಲಿ 5 ಇದೆ. ನಾವು 5ರಿಂದ ಪ್ರಾರಂಭ ಮಾಡ್ಬೋದು ಅಥವಾ 3ರಿಂದ ಮಾಡ್ಬೋದು. ಬೆಸ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅದು. ಟ್ರೈ ಮಾಡಿ ನೋಡ್ರಿ ಎಷ್ಟು ಬರುತ್ತೆ ಇದು. ಎಸ್ ಸಿಂಚನ. ಒಂದು 135 ಅಂತ ಇದೆ. 3ರಿಂದನೂ ಭಾಗ ಹೋಗುತ್ತಿದ್ದು, ಹೌದಲ್ಲ? 3 4ಲೆ 12, 1 ಉಳಿತು, 3 5ಲೆ 15. ನೆಕ್ಸ್ಟ್ ಮತ್ತೆ 3ರಿಂದ ಭಾಗ ಹೋಗುತ್ತೆ. 3 1ಲೆ 3, 1 ಉಳಿತು, 3 5ಲೆ 15. 3 5ಲೆ 15. ನೆಕ್ಸ್ಟ್ 5 1ಲೆ 5. 225. 225 ಇದು 3ರಿಂದ ಭಾಗ ಹೋಗತ್ತಾ? ಹೋಗತ್ತೆ. 3 7ಲೆ 21, 1 ಉಳಿತು, 15 ಆಯ್ತು, 3 5ಲೆ 15. ಇದು 3ರಿಂದ ಹೋಗತ್ತಾ? ಇಲ್ಲ. ಇಲ್ಲ. 3 ಸೊ ಡೈರೆಕ್ಟ್ 2ಲೆ 5. 3 2ಲೆ 3 2ಲೆ 6. ಹೋಗತ್ತೆ. 3 2ಲೆ 6, 1 ಉಳಿತು, 3 5ಲೆ 15. 25 5ರಿಂದ ಹೋಗತ್ತೆ, 5 5ಲೆ 25, 5 1ಲೆ 5. ಹಾಗಾಗಿ ಅಪವರ್ತನಗಳು ಎಷ್ಟು ಬಂತು? 135ರ ಅಪವರ್ತನ 3 ಇಂಟು 3 ಇಂಟು 3 ಇಂಟು 5. ಓಕೆ, ನೆಕ್ಸ್ಟ್ ಇನ್ನೊಂದು 3 ಇಂಟು 3 ಇಂಟು 5 ಇಂಟು 5. ಮತ್ತೆ ಇನ್ನೊಂದು ನಮ್ ಥೆರಮ್ ಏನ್ ಹೇಳತ್ತೆ? ಯಾವುದೇ ಸಂಯುಕ್ತ ಸಂಖ್ಯೆಗಳನ್ನ ನಾವು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹೌದಾ? ಇಲ್ಲಿ ನಾವು ಅಪವರ್ತನ ಮಾಡಿದ್ಮೇಲೆ
ಯಾವ ಸಂಖ್ಯೆಗಳು ಬರುತ್ತಲ್ಲ ಇವೆಲ್ಲ ಏನಾಗಿರುತ್ತೆ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಹಾಗಾದ್ರೆ ಮಸ ಎಷ್ಟು ಬಂತಿಲ್ಲಿ? ಮಸ ಎಷ್ಟು ಬಂತು? ಕಾಮನ್ ಯಾವ್ದಿದೆ? 3 ಕಾಮನ್ ಇದೆ. ನೆಕ್ಸ್ಟ್ 3 ಕಾಮನ್ ಇದೆ. ಮತ್ತೆ 5 ಕಾಮನ್ ಇದೆ ಅಲ್ಲ. ಹಾಗಾಗಿ ಮಸ ಎಷ್ಟು ಬಂತು? 3 ಇಂಟು 3 ಇಂಟು 5 ಎಷ್ಟು ಬಂತು? 3 3 45. 9 9 5 45. ಎಸ್ 45 ಪ್ಲಸ್ ಮಸ ಇಂಟು ಉಳಿದ ಸಂಖ್ಯೆ. ಮಸ ಎಷ್ಟು? 3 ಇಂಟು 3 ಇಂಟು ಇಲ್ಲಿ 3 ಉಳಿತು, ಇಲ್ಲಿ 5 ಉಳಿತು. 3 ಇಂಟು 5 ಇಂಟು ಈ 5. ಓಕೆ, ಎಷ್ಟು ಬಂತು? 3 3 9 9 3 27 5 5 25. ಓಕೆ, ಇವೆರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ಎಸ್ 675. ವೆರಿ ಗುಡ್. 675. ಲಸ ಎಷ್ಟು ಬಂತು? 675. ಓಕೆ, ನೆಕ್ಸ್ಟ್ ಇನ್ನೊಂದು ಲೆಕ್ಕ ಹಾಕ್ಲಾ? ಮಾಡೋಣ. ಒಂದ್ ನಿಮಿಷ. ಓಕೆ, ಇನ್ನೊಂದು ಲೆಕ್ಕ ಹಾಕ್ತೀನಿ. 408 ಮತ್ತು 1032. 408 ಮತ್ತು 1032. 1032. ಎಸ್, ಎಷ್ಟಾಗತ್ತೆ ಸಿಂಚನ? 2 2 2 4 0 2 4 8. ನೆಕ್ಸ್ಟ್ 2 1 2 0 2 2 4 2 5 10 2 1 2 51 ಅಂದ್ರೆ 3ರಿಂದ ಭಾಗ ಹೋಗುತ್ತೆ. ಇದು 3 1 3 2 ಉಳಿತು. 3 7 21 17. 17 ಒಂದು ಅವಿಭಾಜ್ಯ ಸಂಖ್ಯೆ, ಯಾವ ಮಗ್ಗಿಯಲ್ಲೂ ಬರಲ್ಲ. 17 1 17. ನೆಕ್ಸ್ಟ್ ಈ ಸಂಖ್ಯೆ 2 5 10 2 1 2 1 ಉಳಿತು. 2 6 12. ನೆಕ್ಸ್ಟ್ 2 2 4 1 ಉಳಿತು, 11 ಆಯ್ತು. 2 5 10 ಮತ್ತೆ 1 ಉಳಿತು, 16 ಆಯ್ತು. 2 8 16. ನೆಕ್ಸ್ಟ್ 2 1 2 2 2 4 1 ಉಳಿತು. 2 9 18. ಈಗ ಇದು ಭಾಗ ಹೋಗುತ್ತಾ 3ರಿಂದ? 3 4 12 3 3 9. 43. ಇದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 43 1 43. ನೆಕ್ಸ್ಟ್ 408 ಅಪವರ್ತನಗಳನ್ನ ಬರೆಯೋಣ. ಓಕೆ, 408 ಅಪವರ್ತನಗಳು 2 ಇಂಟು 2 ಇಂಟು 2 ಇಂಟು 3 ಇಂಟು 17. ಓಕೆ, ನೆಕ್ಸ್ಟ್ 1032 ಅಪವರ್ತನಗಳು ಯಾವ್ಯಾವ ಬಂತು? 2 ಇಂಟು 2 ಇಂಟು 2 3 ಸಲ 2 ಇದೆ. 3 ಇಂಟು 43. ಓಕೆ, ಮಸ ಎಷ್ಟು ಬಂತು ಈ ಸಂಖ್ಯೆಯ ಮಸ? 2 ಇದೆ, ಇಲ್ಲೂ 2 ಇದೆ, ಕಾಮನ್ ಇದೆ. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ. 3 ಕಾಮನ್ 3 ಇದೆ. ಹಾಗಾಗಿ 2 ಇಂಟು 2 ಇಂಟು 2 ಇಂಟು 3. ಓಕೆ, ಎಷ್ಟು ಬಂತಮ್ಮ ಮಸ?
24. 2 2 4 4 2 8 8 3 24. ಎಸ್. ಲಸ 2 ಇಂಟು 2 ಇಂಟು 2 ಇಂಟು 3 ಇಂಟು ಏನ್ ಉಳಿತು? 17 ಇಂಟು 43 ಉಳಿತು. ಡೈರೆಕ್ಟ್ ಆಗಿ ಮಾಡ್ಬೋದು. 24 ಇಂಟು 17 ಇಂಟು 43 ಮಾಡಿದ್ರೆ ನಮ್ಗೆ ಲಸ ಸಿಗತ್ತೆ. ಹೌದಾ? ಓಕೆ, ನಿಂಗೆ ಇನ್ನೊಂದು ಹೇಳ್ಬೇಕಾಗಿತ್ತು ಸಿಂಚನ. ಏನಂದ್ರೆ, ಒಂದ್ ನಿಮಿಷ. ಒಂದು ನಿಮಿಷ. ಸಿಂಚನ, ಈಗ ನಾವೇನ್ ಮಾಡಿದ್ವಿ? ಈ ತರ ಲೆಕ್ಕಗಳನ್ನ ಕೊಟ್ರೆ ಬಿಡ್ಸಕ್ ಬರತ್ತೆ. ಹೌದಲ್ಲ? ಹೌದಲ್ಲ? ಈಗ ಇನ್ನೊಂದ್ ಲೆಕ್ಕ ಹಾಕ್ತೀನಿ. ಆ ಲೆಕ್ಕ ಯಾವ ತರ ಬಿಡಿಸೋದು ಅಂತ ನೋಡ್ಬಿಡೋಣ ಲಾಸ್ಟಿಗೆ. ಯಾವ ತರ ಅಂದ್ರೆ, ಇಲ್ಲಿ ನೋಡು, ಗಮನ ಇಟ್ಟು ನೋಡು. ಈಗ ಕೆಲವೊಂದ್ ಸರ್ತಿ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಎಕ್ಸ್ಟ್ರಾ ಪ್ರಾಬ್ಲಮ್ ಜಸ್ಟ್ ಫಾರ್ ಯುವರ್ ನಾಲೆಜ್. ಹೆಂಗಂದ್ರೆ, ಈಗ 2/5, 4/7 ಮತ್ತೆ 6/11 ಈ ತರ ಸಂಖ್ಯೆಗಳನ್ನ ಕೊಟ್ಟು ಇವುಗಳ ಮಸ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಲಸ, ಇವುಗಳ ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಹೆಂಗ್ ಕಂಡುಹಿಡಿಯೋದು? ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹೆಂಗ್ ಕಂಡುಹಿಡಿಯೋದು? ಈ ತರ ಲೆಕ್ಕಗಳನ್ನ ಕೊಟ್ರೆ ಇದುವರೆಗೂ ನಾವು ಮಾಡಿಲ್ಲ ಹಿಂಗ. ಹೌದಲ್ಲ? 8, 48, 24 ಈ ತರ ಸಂಖ್ಯೆಗಳನ್ನ ಮಾಡಿದೀವಿ, ಬಟ್ ಈ ತರ ಸಂಖ್ಯೆಗಳನ್ನ ಮಾಡಿಲ್ಲ. ಈ ತರ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಂಶ ಮತ್ತು ಛೇದ ಇದೆ. ಅವಾಗ ನಾವೇನ್ ಮಾಡ್ತೀವಿ? ಅಂಶಗಳ ಲಸ ಡಿವೈಡೆಡ್ ಬೈ ಛೇದಗಳ ಲಸ ಮಾಡ್ತೀವಿ. ಜಸ್ಟ್ ಫಾರ್ ಯುವರ್ ನಾಲೆಜ್ ಹೇಳ್ತಾ ಇದ್ದೀನಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಛೇದಗಳ ಲಸ. ಓಕೆ, ಅಂಶಗಳು ಅಂತಂದ್ರೆ ಯಾವ ಸಂಖ್ಯೆ ಇದೆ ಇಲ್ಲಿ? 2. ಯಾವ ಸಂಖ್ಯೆ ಲಸ ಕಂಡು ಹಿಡಿಬೇಕು ನಾವು? ಲಸ 2, 4, 6. ಛೇದಗಳು ಅಂದ್ರೆ 5, 7, 11. 5, 7, 11. ಓಕೆ, 2, 4, 6ರ ಅಪವರ್ತನ ಬರೆಯೋಣ. 2ರ ಅಪವರ್ತನ 2 ಇಂಟು 1. 4ರ ಅಪವರ್ತನ 2 ಇಂಟು 2. 6ರ ಅಪವರ್ತನ 2 ಇಂಟು 3. ಓಕೆ, ಅದೇ ತರ 5ರ ಅಪವರ್ತನ ಬರೆಯೋಣ. 5 ಇಂಟು 1. 7ರ ಅಪವರ್ತನ 7 ಇಂಟು 1. 11. 11 ಇಂಟು 1. ಓಕೆ, ಇವುಗಳ ಮಸ ಎಷ್ಟಾಯ್ತು? ಯಾವ ಸಂಖ್ಯೆ ಕಾಮನ್ ಇದೆ ಇಲ್ಲಿ? 2 ಕಾಮನ್ ಇದೆ ಅಲ್ವಾ 3 ಸಂಖ್ಯೆಯಲ್ಲಿ? ಹಾಗಾಗಿ ಮಸ 2 ಆಯ್ತು. ಇದರಲ್ಲಿ ಇಲ್ಲಿ ಯಾವ ಸಂಖ್ಯೆನೂ ಕಾಮನ್ ಇಲ್ಲ, ಬಟ್ 1 ಕಾಮನ್ ಇದೆ ಎಲ್ಲಾ ಕಡೆ. ಹೌದಲ್ಲ? ಹಾಗಾಗಿ ಮಸ 1. ಲಸ ಎಷ್ಟು ಬಂತು? ಅಂಶಗಳ ಲಸ 2 ಇಂಟು 1 ಇಂಟು 2 ಇಂಟು 3. 2 1 2, 2 2 4, 4 3 12. ಇಲ್ಲಿ ಲಸ ಮಸ 1 ಇಂಟು 5 ಇಂಟು 7 ಇಂಟು 11. 1 ಇಂಟು 5 5, 11 7 77. ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 7 5 35, 7 5 35, 3 38. ಓಕೆ, ಹಾಗಾದ್ರೆ ಲಸ 2 4 6 ಲಸ ಎಷ್ಟು ಬಂತು? 12. ಛೇದ 385. ಓಕೆ,
ಈ ತರ ನಾವು ಲೆಕ್ಕಗಳನ್ನ ಬಿಡಿಸ್ತೀವಿ. ಜಸ್ಟ್ ಫಾರ್ ಯುವರ್ ನಾಲೆಜ್. ಓಕೆ, ಅರ್ಥ ಆಯ್ತಾ ಸಿಂಚನ ಹೆಂಗ್ ಮಾಡಿದ್ವಿ ಅಂತ? ಎಸ್ ಸಿಂಚನ, ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಇಲ್ಲಿ ನಮ್ಗೆ ಅಂಶ ಮತ್ತು ಛೇದ ಕೊಟ್ಟಿರ್ತಾರೆ. ಮೊದಲು ನಾವೇನ್ ಮಾಡ್ಬೇಕು, ಅಂಶ ಯಾವ್ಯಾವ ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆಯ ಲಸ ಕಂಡು ಹಿಡಿತೀರಾ. ನೆಕ್ಸ್ಟ್ ಛೇದ ಯಾವ ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆಯ ಮಸ ಮತ್ತು ಲಸ ಕಂಡು ಹಿಡಿತೀರಾ. ಆಮೇಲೆ ಅವೆರಡನ್ನು ಡಿವೈಡೆಡ್ ಬೈ ಮಾಡ್ತೀವಿ. ಓಕೆ ಓಕೆ, ಹಾಗಾದ್ರೆ ನಾವು ಟೈಮ್ ಆಯ್ತು ಅನ್ಸುತ್ತೆ. ಎಸ್, ಸ್ಟಾಪ್ ಮಾಡೋಣ ಸಿಂಚನ ಇವತ್ತು.